ಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ರಾಜಧಾನಿ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್. ವಿವೇಕನಗರ ಪೊಲೀಸರ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕಸ್ಟಡಿಯಲ್ಲಿ ಇದ್ದಾಗ ಹಲ್ಲೆ ಮಾಡಿದ್ದು, ಆ ಬಳಿಕ ಸಾವು. ಮಾದನಾಯಕನಹಳ್ಳಿಯ ರಿಹ್ಯಾಬ್ ಸೆಂಟರ್ನಲ್ಲಿ ಸಾವು. ಸಿಂಗಮಲ ಎಂಬಾತ ಸಾವನ್ನಪ್ಪಿದ್ದು, ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಇನ್ನು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇದೇ ತಿಂಗಳ 15ನೇ ತಾರೀಕಿನಂದು ಸಿಂಗಮಲ ಎಂಬಾತನನ್ನ ಪೊಲೀಸರು ಕರೆತಂದಿದ್ರು. ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಆರೋಪದ ಮೇಲೆ ಸ್ಟೇಷನ್ಗೆ ಕರೆತಂದಿದ್ರು ಪೊಲೀಸರು. ಈ ವೇಳೆ ಯಾವುದೇ ಕೇಸ್ ಮಾಡದೆ 2 ದಿನ ಕಸ್ಟಡಿಯಲ್ಲಿ ಇಟ್ಟು ಹಲ್ಲೆ ನಡೆಸಿದ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಆ ಬಳಿಕ ಮಾದನಾಯಕನಹಳ್ಳಿ ಬಳಿ ಯೂನಿಟಿ ರಿಹಾಬಿಲೇಷನ್ ಸೆಂಟರ್ನಲ್ಲಿ ಸೇರಿಸಲಾಗಿತ್ತು. ಮೊನ್ನೆ ಸಿಂಗಮಲೈ ಸಾವನ್ನಪ್ಪಿದ್ದು ಮರಣೋತ್ತರ ಪರೀಕ್ಷೆ ವೇಳೆ ಹಲ್ಲೆ ನಡೆಸಿರೋದು ಬೆಳಕಿಗೆ. ಆ ನಿಟ್ಟಿನಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗ್ತಾ ಇದೆ. ವಿವೇಕನಗರ ಠಾಣೆ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸರ ಹಲ್ಲೆಯಿಂದ ಯುವಕ ಸಾವು ಅಂತ ಆರೋಪ ಕೇಳಿ ಬರ್ತಾ ಇದೆ. ವಿವೇಕನಗರ ಪೊಲೀಸರ ಮೇಲೆ ಗಂಭೀರ ಆರೋಪ. 22 ವರ್ಷದ ದರ್ಶನ್ ಸಾವನ್ನಪ್ಪಿರುವಂತಹ ಯುವಕ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ನವೆಂಬರ್ 15ರಂದು ದರ್ಶನ್ ಅನ್ನ ಠಾಣೆಗೆ ಕರೆತಂದಿದ್ರು ವಿವೇಕನಗರ ಪೊಲೀಸರು. ಕುಡಿತದ ಚಟ ಇದ್ದ ಕಾರಣ ಠಾಣೆಗೆ ಕರೆದುಕೊಂಡು ಹೋಗಿದ್ರು. 2 ದಿನ ಠಾಣೆಯಲ್ಲಿ ಇದ್ದ ದರ್ಶನ್ ಮಗನನ್ನ ಬಿಡಲು ಕೇಳಿದಾಗ ಬಿಟ್ಟಿರಲಿಲ್ಲ. ಬಳಿಕ ಆತನನ್ನ ಯೂನಿಟಿ ರಿಯಾಬ್ ಸೆಂಟರ್ಗೆ ದಾಖಲು ಮಾಡಲಾಗಿತ್ತು. ದರ್ಶನ್ ತಾಯಿ ರಿಯಾಬ್ಗೆ ಕರೆ ಮಾಡಿದ್ರು ಕೂಡ ಮಗ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ರು. ಆದ್ರೆ ಮಗನ ಜೊತೆ ಮಾತನಾಡಲು ಅವಕಾಶ ಕೊಟ್ಟಿರಲಿಲ್ಲ. ನವೆಂಬರ್ 26ರಂದು ಬೆಳಗ್ಗೆ ಕರೆ ಮಾಡಿದ್ದ ರಿಯಾಬ್ನವರು ಮಗ ಸಾವನ್ನಪ್ಪಿದ್ದಾನೆ ಅಂದಿದ್ರು. ರಿಯಾಬ್ಗೆ ಹೋದಾಗ ಆತನನ್ನ ನೆಲಮಂಗಲ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ರು. ಇದ್ರ ಬಗ್ಗೆ ಪೋಷಕರಿಗೆ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ಪೋಷಕರಿಗೆ ದರ್ಶನ್ಗೆ ಉಸಿರಾಟ ಸಮಸ್ಯೆ ಇತ್ತು ಅಂತ ಹೇಳಿದ್ದ ರಿಯಾಬ್ನವರು. ಆದ್ರೆ ದರ್ಶನ್ ದೇಹ ನೋಡಿದಾಗ ಗಾಯದ ಗುರುತು ಪತ್ತೆಯಾಗಿತ್ತು. ಹೀಗಾಗಿ ಮಗನ ಸಾವಿನಲ್ಲಿ ಅನುಮಾನ ಇದೆ ಅಂತ ದೂರು ಕೊಟ್ಟಿದ್ರು ಪೋಷಕರು. ಈ ಬಗ್ಗೆ ಮೊದಲು UDR ದಾಖಲಿಸಿದ ಮಾದನಾಯಕನಹಳ್ಳಿ ಪೊಲೀಸರು ದರ್ಶನ್ ಮರಣೋತ್ತರ ಪರೀಕ್ಷೆಯಲ್ಲಿ ಹಲ್ಲೆ ಮಾಡಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಕೊಲೆ ಕೇಸ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ.